ಹುಡುಗಿಗೆ 18 ವರ್ಷ ತುಂಬಿಲ್ಲ. ಆದ್ರೆ ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೇನೆ, ನೀನು ನನ್ನನ್ನ ಮದ್ವೆಯಾಗು ಎಂದು ಪೀಡಿಸುತ್ತಿದ್ದ ರಂಜಿತ್. ಇವನ ಕಿರುಕುಳ ತಾಳಲಾರದೆ ಹುಡುಗಿಯ ತಾಯಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ರಂಜಿತ್ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ರು. ಆದರೂ ಕೂಡ ತನ್ನ ಸ್ವಭಾವ ಬದಲಿಸಿಕೊಳ್ಳದ ರಂಜಿತ್ ಕಿರುಕುಳ ಮುಂದುವರೆಸಿದ್ದು, ನಿನ್ನೆ ರಾತ್ರಿ ಹುಡುಗಿಯ ತಾಯಿ ರೇಣುಕಾ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಂದೆ ಬಿಟ್ಟಿದ್ದಾರೆ. ಈ ಘಟನೆ ದೇವನಹಳ್ಳಿ ತಾಲೂಕು ಕುಂದಾಣ ಗ್ರಾಮದಲ್ಲಿ ನಡೆದಿದೆ. ನಮ್ಮಮ್ಮ ಕೆಲಸ ಆಚೆ ಮಾಡ್ತಾ ಇದ್ರು. ಅವನು ಗಾಡಿಯಲ್ಲಿ ಬರ್ಬೇಕಾದ್ರೆ ಬೈಕ್ ಬಂದು ಬೈಕೊಂಡು ಹೋಗ್ತಾ ಇದ್ದ. ನಮ್ಮಮ್ಮ ಕೇಳೋಕೋರು, ಯಾಕೆ ಹಿಂಗೆಲ್ಲ ಬೈತಿದ್ಯಾ, ಯಾಕೆ ಏನಾಯ್ತು ಅಂತ ಕೇಳಿದ್ಕ, ಏನು ಮಾಡ್ಕೊಂತೀರಾ, ಹೊಡೆದು ಬಿಡ್ತೀರಾ, ನಿಮ್ಮಿಂದ ಏನಾಗ್ತದೆ, ನಾನೊಂದು ಡೋಟ್ ಓಡಿ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಹತ್ತಿದ್ದ. ಅದಕ್ಕೆ ನಮ್ಮಮ್ಮನ ತೊಳೆದ. ನಾನು ಯಾಕೆ ತೊಳೆ ಅಂತ ಕೇಳೋಕೋಯ್ತು, ನನಗೆ 2 ಕಿತ್ತ ಕಣ್ಣು ಗುದ್ದ. ನನಗೆ ಏಟೆಲ್ಲ ಆಯಿತು, ಬ್ಲಡ್ಡೆಲ್ಲ ಬಂತು. ಹಾಗೆ ನಮ್ಮ ಅಜ್ಜಿ ಬಂದರು, ಯಾಕೆ ಹಿಂಗೆ ಹೊಡಿತಿದ್ದೆ ಅಂದಿದ್ಕ. ನಮ್ಮ ಅಜ್ಜಿನೂ ಕೆಳಗೆ ದಬ್ಬಿ ನಮ್ಮ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅದು ದೊಣ್ಣೆ ಆಯಿತು. ಅಷ್ಟೊತ್ತಿಗೆ ಅವ್ರ ಅಮ್ಮ, ಅವ್ರ ಅಣ್ಣ ಮತ್ತು ಅವ್ರ ದೊಡ್ಡಪ್ಪ 3 ಬಂದು ಹೊಡೆದ್ರು. ಕೊಲೆ ಮಾಡೋ ಪ್ರಕರಣದಿಂದ ಗುದ್ದಿ ಎದೆಗೆ ಗುದ್ದಿ ಸಾಯಿಸಾಕಿರುತ್ತ. ಅದು ರಂಜಿತು, ಅವರ ಅಮ್ಮ ರಾಧಮ್ಮ, ಅವರ ಅಣ್ಣ ನವೀನು, ಅವ್ರ ದೊಡ್ಡಪ್ಪ ಗಣೇಶ್, ಇವು 4 ಜನ ಸೇರಿಕೊಂಡು ಸಾಯಿಸಾಕಿರುತ್ತ. ಅಪ್ರಾಪ್ತ ಬಾಲಕಿಯನ್ನು ಮದುವೆಯಾಗಬೇಕೆಂದು ಒತ್ತಾಯಿಸುತ್ತಿದ್ದ ರಂಜಿತ್ ವಿರುದ್ಧ ಈಗಾಗಲೇ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಬಾಲಕಿ ಇನ್ನೂ 18 ವರ್ಷ ತುಂಬಿಲ್ಲ ಎಂದು ಪೋಷಕರು ಸ್ಪಷ್ಟಪಡಿಸಿದ್ದರೂ ಆರೋಪಿ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ. ಬಂದೆ ಸ್ವಾಮಿ, ನನ್ನ ಮಗಳ ಮನೆಗೆ ನೋಡ್ಬೇಕಂದ್ಬಿಟ್ಟು ನಾನು ಬಂದು ಆಟ ಇಳಿಯೋದು 4:30-5 ಗಂಟೆ ಆಗ್ತಿತ್ತು ಸ್ವಾಮಿ. ಆಮೇಲೆ ಆಟ ಇಳಿಯೋಕ್ಕೂ ಒಂದೇ ಆಯಿತು, ನನ್ನ ಮಗಳ ಮೇಲೆ ಗಲಾಟೆ ಮಾಡೋಕ್ಕೂ ಒಂದೇ ಆಯಿತು. ಯಾಕಪ್ಪ ನನ್ನ ಮಗಳನ್ನ ಹೊಡಿತಿದ್ದೀರ ಅಂದ್ಬಿಟ್ಟು ನಾನು ಕೇಳಿದ್ಕ, ನಾನು ಇವಾಗ ಈಚೆ ಬಂದಿದ್ದೀನಿ, ನಿನ್ನ ಮಗಳು ನೀವೇನು ಕಿತ್ಕೊಳಕ್ಕೆ ಆಗಲ್ಲ, ನಾನು ಏನು ಬೇಕಾ ಮಾಡ್ತೀನಿ, ಇವತ್ತು ನಿನ್ನ ಮಗಳನ್ನೂ ಸಾಯಿಸ್ತೀನಿ, ನಿನ್ನೂ ಸಾಯಿಸ್ತೀನಿ, ಏನೇ ಮಾಡಂಗಿದ್ದೆ ಅಂದ್ಬಿಟ್ಟು ನನ್ನ ಮಗಳನ್ನ ದಕ್ಕಿಗೆ ಒದ್ದು ಕೆಳಗಡೆ ಹಾಕ್ಕೊಂಡು ಒದ್ದು ನನ್ನ ಮಗಕ್ಕೆ ಹೋಗಿ ಬರೋ ಪ್ರಾಣ ಮಾಡಿ, ಆಮೇಲೆ ನಾನು ಅಡ್ಡ ಹೋಗಿದ್ಕ ಅವ್ರ ಅಮ್ಮನೂ ಕೈಗಳು ಇಟ್ಕೊಂಡ್ಳು, ನನ್ನ ಮಗು ಕೈಯನ್ನು ಇಟ್ಕೊಂಡು ಮುಂದಲ್ಲಿ ಇಟ್ಕೊಂಡಿದ್ಲು. ಅವನು ದೊಕ್ಕಿಗೆ ಕಾಲಿಗೆ ಒದ್ದು ಉಸಿರಾಡೋಕ್ಕಾಗ್ದಿರ ನನ್ನ ಮಗಳು ಹಂಗೆ ಕುಸ್ತಿ ಬಿತ್ತಲ್ಲೇ ಪ್ರಾಣ ಹೋಯ್ತು ಸ್ವಾಮಿ. ಪೋಷಕರು ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆ ದ್ವೇಷ ಸಾಧಿಸುತ್ತಿದ್ದ ರಂಜಿತ್ ನಿನ್ನೆ ರಾತ್ರಿ ಬಾಲಕಿಯ ತಾಯಿ ರೇಣುಕಾ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಈ ದಾಳಿಯಲ್ಲಿ ರಂಜಿತ್ ಜೊತೆಗೆ ಅವನ ತಾಯಿ ರಾಧಮ್ಮ, ಅಣ್ಣ ನವೀನ್ ಹಾಗೂ ಸಂಬಂಧಿ ಗಣೇಶ್ ಪ್ರಚೋದನೆ ನೀಡಿದ ಆರೋಪ ಕೇಳಿ ಬಂದಿದ್ದು, 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೇ ಭಾಗಕ್ಕೆ ಗುದ್ದಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿರುವ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ರೇಣುಕಾ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಘಟನೆ ನಂತರ ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಮೃತಳಿಗೆ ನ್ಯಾಯ ಸಿಗಬೇಕು ಎಂದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.